ಎಲ್ಲಾ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಯ್ತಾ? ಹೌದು, ಬೆಳಗ್ಗಿಂದಲೇ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ, ಬ್ಯಾಂಕ್ ಅಕೌಂಟ್ಗೆ ಈಗಾಗಲೇ ಹಣ ಬರೋದಕ್ಕೆ ಶುರುವಾಗಿದೆ. ಹೌದು ವೀಕ್ಷಕರೇ, ಬಾಕಿ ಕಂತು ಬಿಡುಗಡೆ ಆಗಿದೆ. ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ವಾ? ಯಾವಾಗ ಬರುತ್ತೆ, ಯಾವ ದಿನಾಂಕದಂದು ಬರಬಹುದು? ಇನ್ನೊಂದು ಕಡೆಗೆ ಯಾರಿಗೆ ಇನ್ ಮುಂದೆ ಹಣ ಬರೋದಿಲ್ಲ ಅದನ್ನು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಗೃಹಲಕ್ಷ್ಮಿಯರಿಗೆ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇನ್ನು ರೇಷನ್ ಕಾರ್ಡ್ ಇದ್ದವರು, BPL ಕಾರ್ಡ್ ಹಾಗೂ AY ಕಾರ್ಡ್ ನಿಮ್ದು ಈಗಾಗಿದ್ರೆ ಬೇಗನೆ ವಿಡಿಯೋನ ಲೈಕ್ ಮಾಡಿ. ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಎಂದು ಬಂದಿರುವಂತದ್ದು. ಹೌದು, ಅನ್ನಭಾಗ್ಯ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಮತ್ತೆ ನೋಟ್ಗಳಲ್ಲಿ ಹೊಸ ಒಂದು ಬದಲಾವಣೆ ಮಾಡ್ತಾರಾ? ಹೌದು, 10 ರೂಪಾಯಿ 20 ರೂಪಾಯಿ ಮುಖಬೆಲೆಯ ಪ್ಲಾಸ್ಟಿಕ್ ನೋಟ್ಗಳು ಬರಲಿದ್ದಾವಂತೆ. ಹರಿಯೋದಿಲ್ಲ, ನೀರಲ್ಲಿ ಹಾಕಿದ್ರೆ ಏನೂ ಕೂಡ ನೆನೆಯೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹೌದು, ಈಗ ಮತ್ತೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ನೋಟ್ಗಳ ಬಗ್ಗೆ. ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಮೇಲೆ ಹೊಸ ನಿಯಮ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಭರ್ಜರಿ ಏರಿಕೆ ಸೇರಿದಂತೆ ನೋಡಿ, ಇಂಥವರಿಗೆ ಇನ್ಮೇಲೆ ಗ್ಯಾಸ್ ಸಿಲಿಂಡರ್ ವಿತರಣೆ ಕೂಡ ಇರೋದಿಲ್ಲ. ಈ ತಪ್ಪು ಮಾಡಿದ್ರೆ ದಂಡ ಕೂಡ ಬೀಳಬಹುದು ಅಥವಾ ನಿಮ್ಮ ಗ್ಯಾಸ್ ಕನೆಕ್ಷನ್ ಬಂದ್ ಆಗ್ಬಹುದು. ಅಂದ್ರೆ ನಿಮಗೆ ಗ್ಯಾಸ್ ವಿತರಣೆ ಬಂದ್ ಆಗ್ಬಹುದು, ಹುಷಾರಾಗಿರಿ ವೀಕ್ಷಕರೇ. 3ನೇ ತಾರೀಕು ಸಂಜೆ 4:05 DK ಶಿವಕುಮಾರ್ ಸರ್ ಈಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಹೌದು, ಕರ್ನಾಟಕ ರಾಜ್ಯಾದ್ಯಂತ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನೊಂದು ಕಡೆಗೆ ಮತ್ತೆ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಆಗ್ತಾ ಇದೆ. ಇವತ್ತಿನಿಂದ 7 ದಿನಗಳ ಕಾಲ ಬೆಂಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ, ರಾಮನಗರ, ಮಂಡ್ಯ, ತುಮಕೂರು ಈ ಒಂದು ಭಾಗದಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಅಲರ್ಟ್ ಅಂತಾನು ಕೂಡ ಹೇಳ್ಬಹುದು. ಗುಡುಗು ಸಿಡಿಲು ಸಮೇತ ಮಳೆ ಆಗುತ್ತೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಬಂದಿದೆ. ಇನ್ನೊಂದು ಕಡೆಗೆ ಎರಡನೇದಾಗಿ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ 30ನೇ ಕಂತು ಹಣ ಜಮೆ ಆಗಿದೆಯಾ? ಯಾಕಂದ್ರೆ ಈಗ 31ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗೋದಕ್ಕೆ ಈಗಾಗಲೇ ಶುರುವಾಗಿದ್ದು 31ನೇ ಕಂತು ಹಣ ಕೂಡ ಈಗ ಬಿಡುಗಡೆ ಆಗಲಿದೆ ಎಂಬ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬಂದಿರುವಂತದ್ದು. ನೋಡಿ ವೀಕ್ಷಕರೇ, ಇಲ್ಲಿ ನಾವು DBT ಆಪ್ ನಲ್ಲಿ ಚೆಕ್ ಮಾಡಿದಾಗ ಕೆಲವರಿಗೆ 1 ತಿಂಗಳು ಹಣ ಬಂದಿಲ್ಲ ಅಂದ್ರೆ 2ನೇ ತಿಂಗಳು 2 ತಿಂಗಳದ್ದು ಒಟ್ಟಿಗೆ ಜಮೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 2,000 ರೂಪಾಯಿ ಹಾಗೆ 2-3 ದಿನದ ಗ್ಯಾಪ್ ಅಲ್ಲಿ 2 ಬಾರಿ ಜಮೆ ಮಾಡೋದ್ರ ಮೂಲಕ ಹಣವನ್ನ ಕ್ಲಿಯರ್ ಮಾಡಲಾಗಿದೆ. ಹೀಗಾಗಿ ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ SIR ಪ್ರಕ್ರಿಯೆ ಜೂನ್ 20ನೇ ತಾರೀಕಿನಿಂದ ಶುರುವಾಗ್ತಾ ಇದೆ. ನೋಡಿ, ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು SIR ಅಂತ ಕರೀತಾರೆ. ಹೀಗಾಗಿ ನೀವೇನಾದ್ರೂ ಮತದಾನದ ಹಕ್ಕು ಕಳೆದುಕೊಂಡ್ರೆ ಅವಾಗ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಪಿಂಚಣಿ ಯೋಜನೆ ಹಣನೂ ಬರಲ್ಲ ಅಂತ ಮೊದಲೇ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. SIR ಬಗ್ಗೆ ಎಲ್ಲರೂ ಕೂಡ ಜಾಗರೂಕರಾಗಿರ್ಬೇಕು ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ವೀಕ್ಷಕರೇ. ಅದು ಕೂಡ ಈಗ ಜೂನ್ ತಿಂಗಳಿಂದ ಪ್ರಾರಂಭವಾಗ್ತಾ ಇರೋದ್ರಿಂದ ಇದು ಗೃಹಲಕ್ಷ್ಮಿಯವರು, ಅನ್ನಭಾಗ್ಯ ಫಲಾನುಭವಿಗಳು, ಸರ್ಕಾರದ ಯೋಜನೆಗಳು ಪಡೆಯುವ ಎಲ್ಲ ಫಲಾನುಭವಿಗಳು ಕೂಡ SIR ಬಗ್ಗೆ ಜಾಗರೂಕರಾಗಿರ್ಬೇಕು ಅಂತ ಹೇಳಲಾಗಿದೆ. ಅಂದ್ರೆ ನೋಡಿ, ನಿಮ್ಮ ಮನೆಗೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಬಂದಾಗ ಅವ್ರು ಕೇಳೋ ಎಲ್ಲ ಡೀಟೇಲ್ಸ್ ನೀವು ಹೇಳ್ಬೇಕಾಗುತ್ತೆ. ಮತ್ತೆ ಅರ್ಜಿ ಯಾರಾದ್ರೂ ಕೊಟ್ರೆ ಅದನ್ನ ಫಿಲ್ ಮಾಡಿ ನೀವು ವಾಪಸ್ ಕೊಡ್ಬೇಕು. ಇಲ್ಲ ಅಂದ್ರೆ ನಿಮ್ದು ಮತದಾನದ ಹಕ್ಕು ಹೋದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ನಿಲ್ಲಬಹುದು ಅಂತಾನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ತಿಂಗಳು 10ನೇ ತಾರೀಕಿನ ಒಳಗೆ 31ನೇ ಕಂತು ಹಣ ಜಮೆ ಆಗೋ ಸಾಧ್ಯತೆ ಇದೆ. ಎದಕ್ಕಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊದಲೇ ಒಂದು ಹೇಳಿಕೆ ಕೊಟ್ಟಿರೋ ಪ್ರಕಾರ 25ನೇ ತಾರೀಕು ಅಂದ್ರೆ ಮೇ 25ನೇ ತಾರೀಕಿನ ಒಳಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. 4 ದಿನದಲ್ಲಿ 30ನೇ ಕಂತು, 8-10 ದಿನಗಳಲ್ಲಿ 31ನೇ ಕಂತು ಹಣ ಬಿಡುಗಡೆ ಮಾಡ್ತೀವಿ. ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ವೀಕ್ಷಕರೇ. ಈಗ ಮಾರ್ಚ್ ತಿಂಗಳದ್ದು ಹಣ ಎಲ್ಲರಿಗೂ ಜಮೆ ಆಗಿದೆ. ಏಪ್ರಿಲ್ ತಿಂಗಳದ್ದು ಹಣ ಈ ತಿಂಗಳು ಅಂದ್ರೆ ಜೂನ್ ತಿಂಗಳು 10ನೇ ತಾರೀಕಿನ ಒಳಗೆ ಎಲ್ಲಾ ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಆಗುವ ಎಲ್ಲ ಸಾಧ್ಯತೆ ಇರುವಂತದ್ದು. ಎದಕ್ಕಂದ್ರೆ ಹಣ ಬಿಡುಗಡೆ ಆಗಲಿದೆ ಅಂತ ಒಂದು ಹೇಳಿಕೆ ಕೊಟ್ಟ ಬಳಿಕ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬರ್ಬೇಕಂದ್ರೆ 12-13 ದಿನ ಬೇಕಾಗುತ್ತೆ. ಸೊ ಇಲ್ಲಿ 8ರಿಂದ 10ನೇ ತಾರೀಕಿನ ಒಳಗೆ ಮತ್ತೊಂದು ಕಂತು ಹಣ ಜಮೆ ಆಗುತ್ತೆ. ಕೆಲವರಿಗೆ ಮೇ ತಿಂಗಳಲ್ಲಿ ಹಣ ಜಮೆ ಆಗಿರಲಿಲ್ಲ ಅಂದ್ರೆ ಜೂನ್ 8ನೇ ತಾರೀಕು ಒಂದು ಕಂತು ಬರಬಹುದು ಅಥವಾ ಜೂನ್ 10ನೇ ತಾರೀಕು, ಈ ತರ 2-3 ದಿನದ ಗ್ಯಾಪ್ 2,000 ರೂಪಾಯಿಗೆ 2 ಬಾರಿ ಜಮೆಯನ್ನ ಮಾಡ್ತಾರೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಹೋದ ಬಾರಿ ಮಾರ್ಚ್ ತಿಂಗಳಲ್ಲೂ ಕೂಡ ಅದೇ ತರ 2 ಬಾರಿ 26ನೇ ತಾರೀಕು 28ನೇ ತಾರೀಕು 2 ಬಾರಿ ಹಣ ಜಮೆ ಆಗಿದೆ ಕೆಲವರಿಗೆ ಗೃಹಲಕ್ಷ್ಮಿಯರಿಗೆ. ಇದೇ ತರ ಕೆಲವರಿಗೆ ಏಪ್ರಿಲ್ ತಿಂಗಳಲ್ಲಿ ಜಮೆ ಆಗಿಲ್ಲ, ಅವರಿಗೆ ಮೇ ತಿಂಗಳಲ್ಲಿ 2 ಬಾರಿ ಜಮೆ ಆಗಿರುತ್ತೆ. ಸೊ ಈ ತರ ಒಂದು ಜಮೆಯನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಯಾರಿಗೆ ಹಣ ಬರಲ್ಲ ಅದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ನೀವು ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿಯವರು ಹಣ ಪಡ್ಕೋತಾ ಇದ್ರೆ ಇನ್ನು ಮುಂದೆ ಅಂತವರಿಗೆ ಹಣ ಬರಲ್ಲ. ಯಾಕಂದ್ರೆ ಬಯೋಮೆಟ್ರಿಕ್ ಸಿಸ್ಟಮ್ ಲಾಂಚ್ ಮಾಡ್ತಾ ಇದ್ದಾರೆ. 1 ಟೈಮ್ ಬಯೋಮೆಟ್ರಿಕ್ ಕೊಟ್ಟು ನೀವು
ಗೃಹಲಕ್ಷ್ಮಿ ಯೋಜನೆ ಮರು ನೋಂದಣಿ ಮಾಡಿಸಿಕೊಳ್ಬೇಕಾಗಿ ಬರಬಹುದು ಮುಂದಿನ ದಿನ. ಯಾರು ಬೆರಳು ಕೊಟ್ಟು ಅಂದ್ರೆ ಹೆಬ್ಬಟ್ಟು ಗುರುತು ಕೊಟ್ಟು ಬಯೋಮೆಟ್ರಿಕ್ ಕೊಡ್ತಾರೆ ಅವರಿಗೆ ಮಾತ್ರ ಹಣ ಕಂಟಿನ್ಯೂ ಬರುತ್ತೆ, ಯಾರು ಕೊಡಲ್ಲ ಅವರಿಗೆ ಬರಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಯಾರಿಗೆ ಹಣ ಬರಲ್ಲ ಅಂದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅಂತವರಿಗೂ ಕೂಡ ಹಣ ಬರಲ್ಲ. ಗೃಹಲಕ್ಷ್ಮಿಯವರು ಆಗಿರ್ಲಿ, ಗೃಹಲಕ್ಷ್ಮಿ ಯಜಮಾನರು ಆಗಿರ್ಲಿ ಅಂತವರಿಗೆ ಹಣ ಬರಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಮೂರನೇದಾಗಿ ಬೇರೆಯವರ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಅಥವಾ ತಪ್ಪು ನಂಬರ್ ಕೊಟ್ಟಿದ್ರೆ, ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅವಾಗ್ಲೂ ಕೂಡ ನಿಮಗೆ ಹಣ ಬರೋದು ಬಂದ್ ಆಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಕರ್ನಾಟಕದ ಭಾರತ ದೇಶದ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಮತ್ತೆ ಹೊಸ ನೋಟುಗಳು ಬರಲಿದೆ ಅಂತೆ. ಹೌದು, RBI ಮತ್ತು ಕೇಂದ್ರ ಸರ್ಕಾರ ಹೊಸ ಆಲೋಚನೆ ಮಾಡಲು ಶುರು ಮಾಡಿದೆ ಅಂತೆ. ನೋಡಿ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬಾರಿ ಇರುವ ನೋಟುಗಳು ಅಂದ್ರೆ ಈ ಕಾಗದದ ನೋಟುಗಳಿಂದ ನೋಡಿ, ಇವುಗಳು ನೀರಲ್ಲಿ ಹಾಕಿದ್ರೆ ನೆನೆಯುತ್ತೆ, ತುಂಬಾ ಟ್ರಾನ್ಸಾಕ್ಷನ್ ಮಾಡಿದಾಗ ತುಂಬಾ ಮೃದುವಾಗ್ಬಿಡುತ್ತೆ, ಹರಿದು ಹೋಗುವ ಒಂದು ಸಾಧ್ಯತೆ ಇರುತ್ತೆ. ಹೀಗಾಗಿ ಮೊದಲು ಚಿಲ್ಲರೆ ಸಮಸ್ಯೆಗಳನ್ನ ನಿವಾರಿಸಲಾಗಿರ್ಬೋದು ಅಥವಾ 10-20 ರೂಪಾಯಿ ಮುಖ ಬೆಲೆಯ ಪ್ಲಾಸ್ಟಿಕ್ ನೋಟ್ಗಳನ್ನು ತರಲು ಕೇಂದ್ರ ಸರ್ಕಾರ ಮತ್ತು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚಿಂತನೆ ಮಾಡಿದೆ. ಅಂದ್ರೆ ಪ್ಲಾಸ್ಟಿಕ್ ನೋಟ್ಗಳು, ಪಾಲಿಮರ್ ನೋಟ್ಸ್ ಅಂತಾನು ಕೂಡ ಅದಕ್ಕೆ ಕರೀತಾರೆ. ಇವುಗಳು ಚಾಲ್ತಿಯಲ್ಲಿ ಬಂದ್ರೆ ನೀರಲ್ಲಿ ಹಾಕಿದ್ರೆ ಇವುಗಳು ನೆನೆಯೋದಿಲ್ಲ, ಮತ್ತೆ ನೀವು ಹರಿದ್ರು ಕೂಡ ಇದು ಹರಿದು ಹೋಗೋದಿಲ್ಲ. ಅಂದ್ರೆ ಅಂತ ಬಾಳಿಕೆ ಬರೋ ಹೊಸ ಪಾಲಿಮರ್ ಪ್ಲಾಸ್ಟಿಕ್ ನೋಟ್ಸ್ ಅಂತಾನು ಕೂಡ ಕರಿಬಹುದು. ಈಗಾಗಲೇ ವಿದೇಶಗಳಲ್ಲಿ ನಾವು ಪ್ಲಾಸ್ಟಿಕ್ ನೋಟ್ಸ್ ಗಳನ್ನ ನೋಡಬಹುದು, ಆದ್ರೆ ಭಾರತದಲ್ಲಿ ಕಾಗದದ ನೋಟುಗಳಿದ್ದಾವೆ. ಸೊ ಇಲ್ಲಿ ಚಿಲ್ಲರೆ 10 ರೂಪಾಯಿ 20 ರೂಪಾಯಿ ನೋಟ್ಗಳು ನೀವು ನೋಡಬಹುದು ಎಷ್ಟು ಮೃದುವಾಗಿರುತ್ತೆ ಅಂದ್ರೆ ಕೆಲವರು ಅವುಗಳನ್ನ ತಗೊಳ್ಳೋಕು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ತರ ಹರಿದು ಹೋಗುವ ಪರಿಸ್ಥಿತಿ ಇರುವಂತದ್ದು. ಸೊ ಅವುಗಳನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಇಲ್ಲಿ ನಿರ್ಧಾರ ಮಾಡಿದೆ ಅಂತೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಭಾರತದ 5 ಆಯ್ದ ನಗರಗಳಲ್ಲಿ ಟ್ರಯಲ್ ರೂಪದಲ್ಲಿ 10 ರೂಪಾಯಿ 20 ರೂಪಾಯಿ ಮುಖ ಬೆಲೆಯ ಪ್ಲಾಸ್ಟಿಕ್ ನೋಟ್ಗಳನ್ನ ಲಾಂಚ್ ಮಾಡಲಾಗುತ್ತೆ. ನೋಡಿ, ನಂತರ ಇವುಗಳು ಸಕ್ಸಸ್ ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಭಾರತದಲ್ಲಿ ಪ್ಲಾಸ್ಟಿಕ್ ನೋಟ್ಗಳ ಚಲಾವಣೆ. ಈಗ ನೋಡಿ, 2,000 ರೂಪಾಯಿ ಮುಖ ಬೆಲೆ ಪಿಂಕ್ ನೋಟ್ಗಳು ಸದ್ದಿಲ್ಲದೆ ಮಾಯವಾಗಿ ಹೋಗಿದ್ದಾವೆ. ಅಂದ್ರೆ RBI ಹಿಂದೆ ಪಡೆದುಕೊಂಡಿದೆ, ಎಲ್ಲಾ ನೋಟುಗಳನ್ನ ಬ್ಯಾನ್ ಮಾಡದೆ ಹಿಂದೆ ಪಡೆದುಕೊಂಡಿರುವಂತದ್ದು. ಅದೇ ತರ 10 ರೂಪಾಯಿ 20 ರೂಪಾಯಿ ನೋಟ್ಗಳನ್ನು ಕೂಡ ಏನಾದ್ರೂ ಈ ತರ ಮಾಡ್ತಾರ ನೋಡಿ. ಸದ್ಯಕ್ಕೆ ಅಂತೂ ಆ ತರ ಅಧಿಕೃತ ಆದೇಶ ಎಲ್ಲೂ ಕೂಡ ಬಂದಿಲ್ಲ. ಇನ್ನು 500 ರೂಪಾಯಿ ಮುಖ ಬೆಲೆ ನೋಟ್ ಅಂತೂ ಈಗಿರುವ ನೋಟೇ ಅದು ಯಥಾಸ್ಥಿತಿಯಲ್ಲಿರುತ್ತೆ, ಯಾವುದೇ ರೀತಿ ನೋಟ್ಗಳಲ್ಲಿ ಬದಲಾವಣೆ ಇಲ್ಲ. 500 ರೂಪಾಯಿ 200 ರೂಪಾಯಿ 100 ರೂಪಾಯಿ ಯಾವುದು ಕೂಡ ಪ್ಲಾಸ್ಟಿಕ್ ನೋಟ್ ಸದ್ಯಕ್ಕೆ ಬರಲ್ಲ. ಕೇವಲ ಸ್ಟಾರ್ಟಿಂಗ್ 10 ರೂಪಾಯಿ 20 ರೂಪಾಯಿದು ಮಾತ್ರ ಪ್ಲಾಸ್ಟಿಕ್ ನೋಟ್ಸ್ ಅಂತ ಹೇಳಿದ್ದಾರೆ. ನಂತರ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಏನಾದ್ರೂ ಅಪ್ಡೇಟ್ ಬಂದ್ರೆ ನಾವು ಹೇಳ್ತೇವೆ. ಸೊ ಸದ್ಯಕ್ಕೆ ಯಾರು ಕೂಡ ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಈಗಿರೋ ನೋಟ್ಗಳು ಚಲಾವಣೆಯಲ್ಲಿ ಇರುತ್ತೆ, ಅವುಗಳು ಪ್ಲಾಸ್ಟಿಕ್ ನೋಟ್ ಬಂದ್ರು ಕೂಡ ಈಗಿರುವ ನೋಟ್ಗಳು ಕೂಡ ಚಲಾವಣೆಯಲ್ಲಿ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಮೂರನೇದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಜೂನ್ 3ನೇ ತಾರೀಕು ಬುಧವಾರ ಸಂಜೆ 4:05 ಮುಖ್ಯಮಂತ್ರಿ ಸ್ಥಾನಕ್ಕೆ DK ಶಿವಕುಮಾರ್ ಸರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಕರ್ನಾಟಕದ 25ನೇ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೆಸರು ಈಗಾಗಲೇ ಅಧಿಕೃತವಾಗಿ ಘೋಷಣೆ ಆಗಿದೆ. ಕಾಂಗ್ರೆಸ್ CLP ಸಭೆಯಲ್ಲಿ ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಕೂಡ DK ಶಿವಕುಮಾರ್ ಅವರ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡೋದರ ಮೂಲಕ ಖುದ್ದು ಸಿದ್ದರಾಮಯ್ಯನವರು ಸರ್ ಅವರು ಕೂಡ DK ಶಿವಕುಮಾರ್ ಅವರ ಹೆಸರು ನಾಯಕನಾಗಿ ಘೋಷಣೆಯಲ್ಲಿ ಮಾಡಿರುವಂತದ್ದು. ಸೊ ಈಗ ಗವರ್ನರ್ ಅವರು ಕೂಡ ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಸೊ ಇದೇ ಒಂದು ಬುಧವಾರ ಸಂಜೆ 4:05 DK ಶಿವಕುಮಾರ್ ಸರ್ ಅವರು ಈಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಶಪಥವನ್ನ ಸ್ವೀಕಾರ ಮಾಡಲಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಆದ್ರೆ ಇದೊಂದು ಕಡೆಗೆ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಎಷ್ಟು ಜನ DCM ಇರ್ತಾರೆ, ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ, ಹೌದು ಇದನ್ನು ಕೂಡ ಫೈನಲ್ ಆಗಿಲ್ಲ. ಅಂದ್ರೆ 15 ದಿನ, 1 ತಿಂಗಳ ಒಳಗೆ ಸಂಪುಟದ ವಿಸ್ತರಣೆ ಆಗೋ ಸಾಧ್ಯತೆ ಇದೆ ಅಂತ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ DK ಶಿವಕುಮಾರ್ ಸರ್ ಆಗಿರ್ಬೋದು ಮತ್ತೆ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಎದಕ್ಕಂದ್ರೆ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು ಸೋಮವಾರ ಮತ್ತೆ ದೆಹಲಿಗೆ ಹೋಗಿ ವರಿಷ್ಠರನ್ನ ಹೈಕಮಾಂಡ್ ಭೇಟಿ ಮಾಡಲಿದ್ದಾರೆ. ಮೊದಲ ಹಂತದ ಸಂಪುಟದಲ್ಲಿ ಯಾರ್ಯಾರನ್ನ ಪರಿಗಣಿಸಬೇಕೆಂಬ ಬಗ್ಗೆ ಚರ್ಚಿಸಿ ಅವರ ಹೆಸರುಗಳನ್ನ ಫೈನಲ್ ಮಾಡಬೇಕು. ಜೊತೆಗೆ KPCC ಅಧ್ಯಕ್ಷ ಹುದ್ದೆ, DCM ಹುದ್ದೆ ಸೃಷ್ಟಿ ಮಾಡಬೇಕು. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ಕುರಿತು ಚರ್ಚೆ ಮಾಡೋ ಸಾಧ್ಯತೆ ಇದೆ. ನೋಡಿ, ಈಗ KPCC ಅಧ್ಯಕ್ಷ ಸ್ಥಾನ DK ಶಿವಕುಮಾರ್ ಸರ್ ಇದ್ರು, ಆದ್ರೆ ಅವರು ಈಗ ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಅವರು ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ, KPCC ಅಧ್ಯಕ್ಷ ಸ್ಥಾನಕ್ಕೆ. ಆದ್ರೆ ಈಗ ಹೊಸದಾಗಿ KPCC ಅಧ್ಯಕ್ಷರು ಯಾರಾಗ್ತಾರೆ ಕರ್ನಾಟಕದಲ್ಲಿ? DCM ಇದ್ರು ಮೊದಲು ಇವರು, ಈಗ DCM ಯಾರಾಗ್ತಾರೆ? 4 ಜನ DCM ಇರ್ತಾರ, 2 ಜನ DCM ಇರ್ತಾರ? ಅದಿನ್ನೂ ಕೂಡ ಫೈನಲ್ ಆಗಿಲ್ಲ ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಒಟ್ಟು ಯಾವ ಸಚಿವರಿಗೆ ಯಾವ ಖಾತೆ ಸಿಗುತ್ತೆ ಇನ್ನೂ ಕೂಡ ಅದು ಕೂಡ ಅಪ್ಡೇಟ್ ಆಗಿಲ್ಲ. ಇದು ಇವತ್ತು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಗ್ರಾಹಕರಿಗೆ ದೊಡ್ಡ ಒಂದು ಸುದ್ದಿ ಅಂತಾನೆ ಹೇಳ್ಬೋದು. ನೋಡಿ, ಒಂದು ಕಡೆಗೆ ಕೇಂದ್ರ ಸರ್ಕಾರ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ 2 ತಿಂಗಳದ್ದು ಪಡಿತರ ವಿತರಣೆ ಮಾಡಿ ಅಂತ ಮೊದಲೇ ಒಂದು ಸೂಚನೆ ಕೊಟ್ಟಿತ್ತು. ಮೇ ಮತ್ತು ಜೂನ್ ತಿಂಗಳದ್ದು ಪಡಿತರವನ್ನ ವಿತರಣೆ ಮಾಡಬೇಕು ಅಂತ. ಆದ್ರೆ ಇನ್ನೊಂದು ಕಡೆಗೆ ಏನಾಗಿದೆ, ಸರ್ವರ್ ಸಮಸ್ಯೆಯಿಂದಾಗಿ ಕೆಲವರಿಗೆ ಕರ್ನಾಟಕ ಸರ್ಕಾರದ ಪಾಲಿನ ಆಹಾರ ಧಾನ್ಯಗಳು ವಿತರಣೆ ಆಗಿಲ್ಲ. 40% ಪಡಿತರ ಚೀಟಿದಾರರಿಗೆ ಈ ಬಾರಿ ಪಡಿತರ ವಿತರಣೆಯಲ್ಲಿ ತುಂಬಾನೇ ಒಂದು ಗೊಂದಲ ಆಗಿರುವಂತದ್ದು. ಎದಕ್ಕಂದ್ರೆ ಒಂದು ಕಡೆಗೆ 2 ತಿಂಗಳದ್ದು ಪಡಿತರ ಕೂಡ ವಿತರಣೆ ಆಗಿಲ್ಲ,
ಇನ್ನು ಕರ್ನಾಟಕ ಸರ್ಕಾರದ ಪಡಿತರ ವಿತರಣೆ ಕೂಡ ಕೆಲವು ಕಡೆಗೆ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಜೂನ್ ತಿಂಗಳಿಂದ ಇಂದಿರಾ ಕಿಟ್ ವಿತರಣೆ ಶುರು ಆಗ್ಬೇಕು ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲಾ ಕೂಡ ನೋಡಿದ್ರೆ ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ರಾಜಕೀಯದಲ್ಲಿ ಭಾರಿ ಬದಲಾವಣೆ ಆಗಿರುವಂತದ್ದು. ಹೀಗಾಗಿ ಈಗೆಲ್ಲಾ ಕೂಡ ದೊಡ್ಡ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ಇಂದಿರಾ ಕಿಟ್ ಯಾವಾಗ ವಿತರಣೆ ಮಾಡ್ತಾರೆ, ಇನ್ನು ನಮ್ದು ಹಳೆಯ ಪಡಿತರ ಯಾವಾಗ ವಿತರಣೆ ಮಾಡ್ತಾರೆ, ಬಾಕಿ ಪಡಿತರವನ್ನ ಅಂದ್ರೆ ಹೋದ ತಿಂಗಳದ್ದು ಮೇ ತಿಂಗಳದ್ದು ಪಡಿತರ ಜೂನ್ ತಿಂಗಳಲ್ಲಿ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈಗಾಗಲೇ. ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರದ ಪಾಲಿನ ಪಡಿತರ ಯಾರು ಪಡೆದುಕೊಂಡಿಲ್ಲ ಜೂನ್ ತಿಂಗಳದ್ದು, ಅವರು ಕೂಡ ಇನ್ನೊಮ್ಮೆ ಬೆರಳಚ್ಚು ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಅದನ್ನ ಪಡ್ಕೋಬಹುದು. ಇನ್ನು ನಮ್ಮ ಕರ್ನಾಟಕ ಸರ್ಕಾರದ ಪಾಲಿನ ಆಹಾರ ಧಾನ್ಯಗಳು ಪಡಿತರ ಯಾರಿನ್ನೂ ಪಡೆದುಕೊಂಡಿಲ್ಲ, ಅವ್ರಿಗೇನಾದ್ರೂ ಬಾಕಿ ಇದ್ರೆ ಅವರಿಗೂ ಕೂಡ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಈಗಾಗಲೇ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಯಾರು ಕೂಡ ಇಲ್ಲಿ ಚಿಂತೆ ಮಾಡೋದು ಬೇಕಾಗಿಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಬಂದಿರೋದು ಏನಪ್ಪಾ ಅಂದ್ರೆ ಇಂದಿರಾ ಕಿಟ್ ವಿತರಣೆ ಯಾವಾಗ? ಕರ್ನಾಟಕ ರಾಜ್ಯದಂತ ಏಕಬಾರಿ ಇಂದಿರಾ ಕಿಟ್ ವಿತರಣೆ ಶುರು ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಜೂನ್ ತಿಂಗಳಲ್ಲಿ ಕೊಡ್ತೀವಿ ಅಂತಾನು ಕೂಡ ಹೇಳಿದ್ರು. 5 kg ದಿನಸಿ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ರು. ನೋಡಿ, ಇಂದಿರಾ ಕಿಟ್ ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ತೊಗರಿ ಬೇಳೆ ಇರುತ್ತೆ, ಅಡುಗೆ ಎಣ್ಣೆ ಇರುತ್ತೆ, ಉಪ್ಪು, ಸಕ್ಕರೆ, ಹಾಗೂ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ಈ ಒಂದು 6 ಆಹಾರ ಸಾಮಗ್ರಿಗಳಂತಾನು ಕೂಡ ಇಲ್ಲಿ ಹೇಳ್ಬಹುದು. ಆದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರೋ ಹಿನ್ನೆಲೆ ಸ್ವಲ್ಪ ವಿಳಂಬವಾಗುತ್ತಾ ಅಥವಾ ಈಗ ವಿತರಣೆ ಮಾಡ್ತಾರಾ ಇನ್ನೂ ಕೂಡ ಕಾದು ನೋಡಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ನೋಡಿ, ಒಂದು ಕಡೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಜೂನ್ 1ನೇ ತಾರೀಕಿಗೆ ಪರಿಷ್ಕರಣೆ ಮಾಡಿದ್ದು ಮತ್ತೆ ಬೆಲೆ ಏರಿಕೆ ಆಗಿರುವಂತದ್ದು. ಹೌದು, ಕರ್ನಾಟಕ ರಾಜ್ಯಾದ್ಯಂತ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಆದ್ರೆ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಆಗಿಲ್ಲ. ನೋಡಿ, ಮತ್ತೆ 46 ರೂಪಾಯಿ 19 kg ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗೋದ್ರ ಮೂಲಕ 3198 ರೂಪಾಯಿ ಆಗಿದೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ. ಮತ್ತೆ ಹೋಟೆಲ್ ಗ್ರಾಹಕರಿಗೆ ಬರೆ ಅಂತ ಹೇಳ್ಬಹುದು. ಎದಕ್ಕಂದ್ರೆ ಮತ್ತೆ ಬೆಲೆ ಏರಿಕೆ ಆಗೋದು ಖಂಡಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ಮನೆಗೆ ಬಳಸುವ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿ ಏರಿಕೆ ಆಗಿಲ್ಲ. 915 ರೂಪಾಯಿ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಆದ್ರೆ ನೋಡಿ, 14.2 kg ಬೆಲೆ 915 ರೂಪಾಯಿ, ಅದೇ 19 kg 3198 ರೂಪಾಯಿ, ಹತ್ತತ್ರ 3 ಪಟ್ಟು ಅಧಿಕ. ಹೀಗಾಗಿ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಗೃಹ ಬಳಕೆ ಸಿಲಿಂಡರ್ ಗಳನ್ನ ಹೋಟೆಲ್ಗಳಲ್ಲಿ ಬಳಕೆ ಮಾಡಬಹುದು. ಹೀಗಾಗಿ ಕೇಂದ್ರ ಸರ್ಕಾರ ಯಾರು ಕೂಡ ಈ ತರ ಮಾಡುವಂತಿಲ್ಲ. ಆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಹೋಟೆಲ್ಗಳಲ್ಲಿ ಬಳಸಿದ್ರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೊಳ್ಳೋ ಎಚ್ಚರಿಕೆ ಇದೆ. ಇನ್ನು ಯಾರೆಲ್ಲ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡ್ತಾರೆ ಅವರ ವಿರುದ್ಧವೂ ಕೂಡ ಕಠಿಣ ಕಾನೂನು ಕ್ರಮ ತಗೊಳ್ಳೋದಾಗಿ, ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಲಾಗಿದೆ. ಇನ್ನು ಪೈಪ್ಡ್ ಲೈನ್ ಗ್ಯಾಸ್ ಕನೆಕ್ಷನ್ ಅಂದ್ರೆ ನಿಮ್ಮ ಮನೆಗೆ ಪೈಪ್ ಗ್ಯಾಸ್ ಕನೆಕ್ಷನ್ ಇದ್ರೆ ಅವರು ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ಇಸ್ಕೊಳ್ಳುವಂತಿಲ್ಲ, ಅಂದ್ರೆ ಆ ಗ್ಯಾಸ್ ಸಿಲಿಂಡರ್ ವಿತರಣೆ ನೀವು ತಗೊಳ್ಳುವಂತಿಲ್ಲ ಅಂತ ಹೇಳಲಾಗಿದೆ. ಈಗಿದ್ರೂ ಕೂಡ ಗ್ಯಾಸ್ ವಾಪಸ್ ಕೊಡಬೇಕಾಗುತ್ತೆ. ಇನ್ನು ಇನ್ಮುಂದೆ ಗ್ಯಾಸ್ ಸಿಲಿಂಡರ್ ಗಳಿಗೆ KYC ಕಡ್ಡಾಯ, ಮೊಬೈಲ್ ನಂಬರ್ ಲಿಂಕ್ ಕಡ್ಡಾಯ ಅಂತ ಹೇಳಲಾಗಿದೆ. OTP ವಿತರಣೆ ಆಧಾರಿತ ವಿತರಣೆ ಇನ್ಮುಂದೆ ಕಡ್ಡಾಯ ಮಾಡಲಿದ್ದಾರೆ. ಇನ್ನು ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಇದ್ರೆ ನಿಮಗೆ ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ಕೊಡೋದಿಲ್ಲ ಅಂತಾನು ಕೂಡ ಹೇಳಿದ್ದಾರೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.